ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶಿತ ಅಥವಾ ಪ್ರತಿಷ್ಠೆಯಾಗಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಟೌನ್ಶಿಪ್ ವಿಚಾರ ಇವತ್ತು ಒಂದು ಹೈ ಡ್ರಾಮಾ ರೀತಿ ನಡೆದಿದೆ. ರೈತರ ವಿರೋಧದ ಮಧ್ಯೆ ಅಥವಾ ಭೂ ಮಾಲೀಕರ ವಿರೋಧದ ಮಧ್ಯೆ ಅಲ್ಲಿ ಯಾವುದೋ ಮಂಡಲಹಳ್ಳಿನಲ್ಲಿ ಜೆಎಂಸಿ ಸರ್ವೆಗೆ ಮುಂದಾಗಿದ್ದರಂತೆ GBA ಯಾರೋ ಅಧಿಕಾರಿಗಳು. ಜನ ಹೆಣ್ಣು ಮಕ್ಕಳು ಪೊರಕೆ ಹಿಡಿದುಕೊಂಡು ಬಂದಿದ್ದಾರೆ. ಅವರ ವಾಹನಗಳ ಮೇಲೆ ಯಾರೋ ಒಬ್ಬರೋ ಇಬ್ಬರು ಕಲ್ಲು ತೂರ್ಬಿಟ್ಟಿದ್ದಾರೆ. ನಂತರ ಪರಕೆನಲ್ಲಿ ಒಂದು ಇಬ್ಬರಿಗೆ ಬಾರಿಸಿದ್ದಾರೆ ಅಥವಾ ಬಾರಿಸಿಕೊಂಡಿದ್ದಾರೆ ಯಾರೋ ಒಬ್ರು. ಟೌನ್ಶಿಪ್ ನಿಲ್ಲಿಸಬೇಕು, ನಮ್ಮ ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ, ಬಲವಂತವಾಗಿ ಸರ್ವೆ ಕಾರ್ಯ ಮಾಡಕ್ಕೆ ಬಂದರೆ ಪರಕೆ ಹೊಡಿತೀವಿ ಅಂತ ಜನರ ಎಚ್ಚರಿಕೆ. ಆದರೂ ಹೋಗಿದ್ದಾರೆ ಆಫೀಸರ್ಸು, ಪೊಲೀಸ್ನವ್ರನ್ನ ರೈತರು ಜನ ಎಲ್ಲ ತರಾಟೆಗೆ ತಗೊಂಡಿದ್ದಾರೆ. ಸರಿ, ಗಲಾಟೆಗಳು ತಿಸ್ರ ಅಥವಾ ವಾದ ಪ್ರತಿವಾದಗಳು ಅಥವಾ ಘರ್ಷಣೆಯ ಹಂತವನ್ನು ತಲುಪಿದಾಗ ಹೆಚ್ಚುವರಿ ಪೊಲೀಸರು ಅಧಿಕಾರಿಗಳು ಅಲ್ಲಿಗೆ ಧಾವಿಸಿದ್ದಾರೆ, SPಯ ಸಮೇತ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳೋ ಕೆಲಸ ಮಾಡಬೇಡಿ ಅಂತ ಹೇಳಿದಾಗ SP ಮಾತಿಗೆ ರೈತರು ಕೆರಳಿದ್ದಾರೆ. SP ಕಾನೂನಿಗೆ ಕೈಗೆತ್ತಿಕೊಳ್ಳಬೇಡಿ ಅಂತ ಹೇಳಿರೋದೆಲ್ಲ ಸರಿ, ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ SP. ನೀವು ಪೌರುಷ ತೋರ್ಸಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸ್ಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SP ಗಳನ್ನ ಭಾಳ ಜನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ, ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದ್ಯಾಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದ್ರೆ ಕತ್ತೆ ಕಾಯ್ತಾ ಕೂತಿದ್ದಾರೆ, ಏನು ತಿಂತಾ ಇದ್ದಾರೆ ಎಲ್ಲವನ್ನೂ ಆಫೀಸರ್ಗಳು. ಮಣ್ತೀನಿ ಹೋಗಿ ಎಲ್ಲರೂ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ ಆಮೇಲೆ. ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ, ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ.